ಮಾಡೋಕ್ಕೋಸ್ಕರ ಅಂತ ಅಲ್ಲ. ನೀವುಗಳು ಅಂಗನವಾಡಿಯಲ್ಲಿ ಕ್ವಾಲಿಟೇಟಿವ್ ಆಗಿ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇಲ್ಲ ಅಷ್ಟೇ, ಸಿಂಪಲ್. ನೀವು ಎಲ್ಲಿ ಕ್ವಾಲಿಟೇಟಿವ್ ಆಗಿ ಹೇಳ್ಕೊಡ್ತೀರ ಮಕ್ಕಳುಗಳಿಗೆ, ಅಲ್ಲಿ ಅಂಗನವಾಡಿಗೆ ಮಕ್ಕಳು ಯಥೇಚ್ಛವಾಗಿ ಬರ್ತಾರೆ. ಶ್ರೀಮಂತ ಬಡತನ ಅಂತ ಏನಿಲ್ಲ, ಕಳಿಸ್ಕೊಡ್ತಾರೆ. ನೀವು ಸರಿಯಾಗಿ ಮಕ್ಕಳಿಗೆ ಪಾಠ ಕಲಿಸೋದು. ಈಗ ಎಲ್ಲರಿಗೂ ಬೇಕಾಗಿರೋದೇನು, ಮಕ್ಕಳು ಏನಾರ ಕಲಿಬೇಕು. ಕಾನ್ವೆಂಟ್ ಹೋದ್ರೆ ಏನು ಕಲಿ, ನೀವೇ ಕಲಿಸ್ಬಿಟ್ಟು ನಮ್ಮ ಅಂಗನವಾಡಿ ಮಕ್ಕಳಿಗಿಂತ ಏನು ಬುದ್ಧಿವಂತರಿಲ್ಲ ಕಾನ್ವೆಂಟಲ್ಲಿ. ಅಲ್ಲಿ ಏನಪ್ಪ ಅಂದ್ರೆ ಶಿಸ್ತಾಗಿ ಟೈಮ್ ಹೋಗ್ತಾರೆ, ಕಾರ್ ಬರ್ತವೆ, ಬಸ್ ಬರ್ತವೆ, ಇನ್ನೊಂದು ಬರ್ತವೆ, ಅದ್ರಲ್ಲಿ ಹೋಗ್ತಾರೆ. ಮಕ್ಕಳಿಗೆ ಯೂನಿಫಾರ್ಮ್ ಟೈಪ್ ಇರ್ತವೆ, ಅದಕ್ಕೋಸ್ಕರ ಅಲ್ಲಿಗೆ ಅಂತ ಕಳಿಸ್ತಾರೆ ಜನ. ಮೊದಲು ದುಡ್ಡು ಕಷ್ಟ ಐತಿ, ದುಡ್ಡು ಕಷ್ಟ ಎಲ್ಲ ಕಳಿಸ್ಕೊಡ್ತಾರೆ. ಅಪ್ಪ ಅಮ್ಮ ಇಬ್ರು ದುಡಿತಿರ್ತಾರೆ, ಮಾಡ್ತಿರ್ತಾರೆ. ಈ ಕೆಲಸವನ್ನು ನೀವು ಅಂಗನವಾಡಿಲಿ ಮಾಡಿದ್ರೆ ಮಕ್ಕಳುಗಳನ್ನ ನೀವು ಚಾಲೆಂಜ್ ಮಾಡಬೇಕು. ಯಾವ ಕಾನ್ವೆಂಟ್ ಮಕ್ಕಳು ಕರ್ಕೊಂಡ್ಬಂದು ನನ್ನ ಮಕ್ಕಳು ಏನಕ್ಕೆ ಚಾಲೆಂಜ್ ಮಾಡಬೇಕು, ಅವು ಎಷ್ಟು ಹೇಳ್ತೇವೆ ನಾವೆಷ್ಟು ಹೇಳ್ತೀವಿ ಅಂತ. ಆ ಮಟ್ಟದಲ್ಲಿ ನೀವು ಪ್ರೂವ್ ಮಾಡಿದ್ರೆ ಮಕ್ಕಳನ್ನ ಆಟೋಮೆಟಿಕ್ ಊರಿಗೆ ಎಲ್ಲರೂ ಕಳಿಸ್ತೀವಿ. ಸೊ ನಾವು ಇನ್ನೂ ಅದೇ ಕಾನ್ಸೆಪ್ಟಲ್ಲಿ ಇದ್ದೀವಿ. ನಿಮ್ಮ ಮನಸ್ಸಲ್ಲಿ ನೋಡಿ, ಅಂಗನವಾಡಿ ಯಾಕೆ ಬೇಕು ಅಂತ, ಯಾರಿಗೆ ಏನಕ್ಕೆ ಬೇಕಾಗಿದೆ ಅಂತ ಹೆಂಗಂತೀರಿ, ಬಡವ್ರಿಗೆ ಬೇಕಾಗಿದೆ ಅನ್ನಂಗೆ ನಿಮ್ಮ ಮನಸ್ಥಿತಿ ಇದೆ. ಈಗ ಹಂಗೆ ಆಗ್ಬಿಟ್ಟಿದೆ ಈಗ. ಸೊ ಆ ಥರ ಅಲ್ಲ ಅದು. ಸೊ ಮಕ್ಕಳುಗಳಿಗೆ ನೀವುಗಳು ಸ್ವಲ್ಪ ಪಾಠಗಳನ್ನ ಮಾಡಬೇಕು. ಎಕ್ಸಾಮ್ ಇತ್ತಲ್ಲ ಸರ್, ಎಲ್ರಿಗೂ ಕಂಪಲ್ಸರಿ ಪಾಸ್ ಮಾಡ್ಕೊಂಡು ಸರ್ಟಿಫಿಕೇಟ್ ತಗೊಳಕ್ಕೆ ಅಂತ ಒಂದು ಯೂನಿಲರ್ನಿಂಗ್ ಇಲ್ಲ. ಈಗ ನಾನು ಒಬ್ಬ ಕಮಿಟಿ ಮೆಂಬರ್ ಫಾರ್ ಫ್ರೀ LKG UKG ಬ್ಯೂಟಿಫುಲ್ ಒಂದು ಇದನ್ನ ರೆಡಿ ಮಾಡಿದ್ದೀವಿ ಸರ್. ಅದು ಯೂನಿಲರ್ನೇ ಅಷ್ಟು ಮಾಡ್ಯೂಲ್ಗಳನ್ನ ನಾವು ನೋಡ್ಬಿಟ್ಟು ಅಂದರೆ ಕರೆಕ್ಟಾಗಿ ನೋಡಿಕೊಂಡು ಅಂದರೆ ಎಲ್ರೂ ಅದೇ ಪಾಸ್ ಮಾಡೋಕ್ಕಂತ ಹೇಳ್ಕೊಂಡು ಹೋಗಿರ್ತಾರೆ ಸರ್. ನಿಜವಾಗ್ಲೂ ಒಂದ್ಸರಿ ಅಷ್ಟು ಮಾಡ್ಯೂಲ್ನ ನೋಡ್ಬಿಟ್ಟು ಅಂದರೆ ನಿಜವಾಗ್ಲೂ ಎಂಥ ಶಾಲಾ ಪೂರ್ವ ಶಿಕ್ಷಣ ಕೊಡ್ಬೋದು ಮಕ್ಕಳಿಗೆ ಅಂದರೆ, ಯಾಕೆಂದರೆ ಮಗುಗೆ ಒಂದೊಂದು ಆ್ಯಕ್ಟಿವಿಟಿನೂ ಕೂಡ ಅದ್ರ ಬ್ರೈನ್ಗೆ ಎಫೆಕ್ಟ್ ಇರುತ್ತೆ. ಯಾವುದೋ ಒಂದು ಕಡ್ಡಿಯನ್ನು ಸುಮ್ಮನೆ ಹಿಂಗೆ ಜೋಡಿಸಿ ಮುರಿದು ಸಮಕ್ಕಿಡೋದು, ಇಲ್ಲ ತೆಗೆದು ಆಚೆ ಹಾಕೋದು, ಅದರಲ್ಲೂ ಕೂಡ ಅದ್ರ ಬ್ರೈನ್ಗೆ ಎಷ್ಟೋ ಎಫೆಕ್ಟ್ ಆಗೋಂಥದ್ದು ಕಲಿಕೆ ಇರುತ್ತೆ. ನಾವು ಹೇಳೋದು ಈಗ ನೀವೇನೋ ಓಕೆನೋ ಪೂರ್ತಿ ಅಲ್ಲ, ಅಟ್ಲೀಸ್ಟ್ ಮಕ್ಕಳು ನಿಮ್ಮ ಅಂಗನವಾಡಿಯಿಂದ ಹೋಗ್ತಿದ್ದಾವೆ ಅಂದರೆ ಆ ಇಂದ ಲಾವರೆಗೂ ಬರೆಯೋದು ಕಲ್ತಿರ್ಬೇಕು. ಅರ್ಥ ಆಯ್ತಾ? ABCD ಫುಲ್ ಬರೆಯೋದು ಕಲ್ತಿರ್ಬೇಕು. 1, 2 ಫುಲ್ ಹೇಳೋದು ಕಲ್ತಿರ್ಬೇಕು. 2 ಪದ, ಏನು 2 ಪದ ಅಂದರೆ ಕನ್ನಡದಲ್ಲಿ 2 ಪದಗಳಿರ್ತಾವಲ್ಲ ಅಂಥದ್ದು, ರಥ, ಆನೆ, ಈ ಥರ ಸಣ್ಣದು 2 ಪದ ಬರೆಯೋ ಮಟ್ಟಿಗೆ ನೀವು ಅವಕ್ಕೆ ಇಂಪ್ರೂವ್ ಮಾಡಬೇಕು. ಅರ್ಥ ಆಯ್ತಾ? ಇಂಗ್ಲೀಷಲ್ಲಿ ಸಣ್ಣ ಪದಗಳನ್ನ ನೀವು ಹುಡುಕಿ ನೀವೇನು ಅದಕ್ಕೇನು ದೊಡ್ಡ ಕೊಡಬೇಕಾಗಿಲ್ಲ. ಒಂದಷ್ಟು ರೈಮ್ಸು, ಒಂದು ಸ್ಟೋರಿ, ಇದನ್ನೆಲ್ಲ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಪೇಮೆಂಟ್ ಮೀಟಿಂಗಲ್ಲಿ ಸೂಪರ್ವೈಸರ್ಸ್ಗಳು ಅವ್ರಿಗೆ ಹೇಳ್ಕೊಡ್ಬೇಕು ಕಾರ್ಯಕರ್ತರಿಗೆ. ಪಾಪ ಅವ್ರಿಗೆ ಇಂಗ್ಲೀಷ್ ಬಾಯಲ್ಲಿ ಹೆಂಗ್ ಬರ್ತದ್ರಿ? ನೀವು ಸೂಪರ್ವೈಸರ್ಸ್ಗಳು ಅವ್ರಿಗೆ ಅಲ್ಲಿ ಪಾಠ ಮಾಡಿ, ಅಲ್ಲಿ ಅವ್ರಿಗೆ ಅದನ್ನ ಹೇಳುವಂಗೆ ಮಾಡಿ, ಈ ಆಕ್ಟಿವಿಟೀಸ್ನ ಮಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಅಂತ ಏನಾದ್ರು ನಿಮಗೆ ಅಲ್ಲಿ ಹೇಳಿದ್ರೆ ಮಾತ್ರ ನಿಮಗೆ ಅವ್ರ ಬಾಯಲ್ಲಿ ಬರುತ್ತೆ. ಏನಮ್ಮ ಅಂಬಿಕಾ? ನಾನು ವೆನ್ ಐ ವಾಸ್ ಇನ್ CDPO ಆ ಟೈಮಲ್ಲಿ ನಾವು ಇದನ್ನು ಮಾಡ್ತಿದ್ದೆ. ಏನು ಹೇಳಿ, ಕಂಪಲ್ಸರಿ ಇದು ಪೇಮೆಂಟ್ ಮೀಟಿಂಗ್ನಲ್ಲಿ ಮುಂದಿನ ತಿಂಗಳದು ಯಾವ್ಯಾವ ಆಕ್ಟಿವಿಟೀಸ್ ಇದೆ. ನಮ್ಮ ಚಿಲಿಪಿಲಿ ಅಂತಿತ್ತು ಬುಕ್ ಯೂಸ್ ಮಾಡ್ತಿದ್ದಾರೆ, ಇವಾಗ ಗೊತ್ತಿಲ್ಲ. ಇದೇ ಚಿಲಿಪಿಲಿ ಆ ಚಿಲಿಪಿಲಿ ಪುಸ್ತಕದ ಪ್ರಕಾರದಲ್ಲಿ ಏನೇನು ಕಥೆಗಳು ಬರ್ತವೆ, ಏನೇನು ಹಾಡುಗಳು ಬರ್ತವೆ. ಅಂಗನವಾಡಿ ವರ್ಕರ್ಸ್ನ ನಾವು ಅಷ್ಟು ಅಂಡರ್ಸ್ಟಿಮೇಟ್ ಮಾಡೋಂಗಿಲ್ಲ. ಯಾಕೆಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ಒಂದು ಕಲೆ ಇರ್ತದೆ. ಒಬ್ಳಿಗೆ ಹಾಡು ಹೇಳೋ ಕಲೆ ಇರುತ್ತೆ, ಒಬ್ಳಿಗೆ ಡ್ಯಾನ್ಸ್ ಮಾಡಿಸೋ ಕಲೆ ಇರುತ್ತೆ, ಬೇರೆಯವ್ರಿಗೆ ಆಕ್ಟಿವಿಟೀಸ್ ಮಾಡಿಸೋ ಕಲೆ ಇರುತ್ತೆ. ಸೊ ಯಾರು ಅದನ್ನ ಇದ್ದಾರೆ ಸೂಪರ್ವೈಸರ್ ಅದನ್ನ ಗುರುತಿಸ್ಬಿಟ್ಟು ಸಂಬಂಧಪಟ್ಟವರಿಗೆ ಮುಂದಿನ ತಿಂಗಳು ಬರುವಂತಹ ಏನೇನು ಸಬ್ಜೆಕ್ಟ್ಸ್ ಇದಾವೆ ಆ ಸಬ್ಜೆಕ್ಟ್ಸ್ ಬಗ್ಗೆ ಅಲ್ಲಿ ಹಾಡು ಹೇಳೋದಿರ್ಬೋದು, ಡ್ಯಾನ್ಸ್ ಮಾಡಿಸೋದಿರ್ಬೋದು, ಎಲ್ಲರೂ ಮಾಡ್ಬೇಕ್ರಿ ಮಕ್ಕಳ ತರ ನೀವು. ಅವಾಗ ನೀವು ಹೋಗಿ ಮಕ್ಕಳುಗಳಿಗೆ ಹೇಳಕ್ಕಾಗತ್ತೆ.